ಹಾಯ್ ಗಾಯ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಾವು ಇವತ್ತು 3 ಜನನು ಹಾಸನ್ ಹೋಗ್ತಾ ಇದ್ದೀವಿ. ಒಂದು ಫಂಕ್ಷನ್ ಇದೆ, ಸೊ ವಿ ಆರ್ ಆಲ್ ಗೋಯಿಂಗ್ ಟು ಹಾಸನ್. ಹೆಂಗ್ ಮಾಡಿದ್ನ ಪೋಸ್ ಅಂತಾರ ಪೋಸ್ ಅಲ್ಲ, ಕ್ಯಾಮ್ರಾ ಡಿಟೆಕ್ಟ್ ಮಾಡಲಿ ಅಂತ ನಂಗೆ ಮಾಡಿದ್ದೀನಿ. ಕ್ಯಾಮ್ರಾ ಡಿಟೆಕ್ಟ್ ಮಾಡಿ ಏನು ಮಾಡೋಕ್ಕಾಗಲ್ಲ, ಏಜೆನ್ಸಿಗಳ ಹತ್ರ ಆರ್ಗ್ಯೂ ಮಾಡೋಕ್ಕಾಗಲ್ಲ. Pro Max. ಅವಾಗಲೇನು ಅಂದಲ್ಲ, ಯಶು ಫೂಲಾ? ಯಶು ಫೂಲ್ ಅಲ್ಲ, ಫುಲ್ ಗೋಬಿ. ಫುಲ್ ಗೋಬಿ ಫುಲ್ ಗೋಬಿ ಅಲ್ಲ, ಫುಲ್ ಗೋಬಿ. ಫುಲ್ ಗೋಬಿ ಏನದು? ಹೂಕೋಸು. ಹೂಕೋಸು. ನಾನು ಫೂಲ್ ಥರ ನಾನು ಫೂಲ್ಸ್ ಇಂಪಾರ್ಟೆಂಟ್ ಫಂಕ್ಷನ್ ಇರುವಾಗ We are intelligent. ಏನಾದರೂ ಇಂಪಾರ್ಟೆಂಟ್ ಫಂಕ್ಷನ್ ಇರುವಾಗ Can't do anything. ದೃಷ್ಟಿ ಆಗ್ಬಿಟ್ಟು ದೃಷ್ಟಿಗೆ ದೃಷ್ಟಿ ಆಗುತ್ತಾ? ಇಲ್ಲ, ದೃಷ್ಟಿ ಗೊಂಬೆಗೆ ದೃಷ್ಟಿ ಆಗುತ್ತಾ ಆಗಬೇಕು, ದೃಷ್ಟಿಗೆ ದೃಷ್ಟಿ ಆಗುತ್ತಲ್ಲ. 2:30 ಆಗುತ್ತೆ ಹಾಸನ ಹೋಗೋಕ್ಕೆ. ನೋಡಿ, ನಮ್ಮದು ಮ್ಯಾಂಡೇಟ್ರಿ. ಏನು ಮಿಸ್ ಆದ್ರೂ ಇದೆಲ್ಲ ಸ್ನ್ಯಾಕ್ಸು ಅದೊಂದು ಮಿಸ್ ಆಗೋ ಚಾನ್ಸೇ ಇಲ್ಲ. ಯಶವಂತ್ ಫಸ್ಟ್ ಬಸ್ ಹತ್ತಕ್ಕೆ ಮುಂಚೆ ಒಂದು ಪ್ರಯಾರಿಟಿ ಸೆಟ್ ಇದೆ ಯಶವಂತರು. ಗೈಸ್, ಎಲ್ಲರಿಗೂ ಅತ್ತೆ ಮಕ್ಕಳು ಇರ್ತಾರೆ. ನನ್ನ ತಮ್ಮನ ಅತ್ತೆ ಮಗಳು ನೋಡಿ, ಪರ್ಸ್ ಪಿಚಕತ್ತ. ಇದು ಪೂಜನ್ ಪರ್ಸು. ಇಲ್ಲಿ ನೋಡಿ ಗೈಸ್, ಯಾರಿದ್ದಾರೆ ಪೂಜನ್ ಪರ್ಸಲ್ಲಿ. ಅತ್ತೆ ಮಗನ ಮೇಲೆ ಈ ರೇಂಜಿಗೆ ಲವ್ ಇರೋ ಅತ್ತೆ ಮಗಳನ್ನ ಏನು ಮಾಡೋಕ್ಕಾಗಲ್ಲ. ಅವ್ರು ಪಡ್ಕೊಂಬಂದಿದ್ದು ನಮ್ಮ ಮನೇಲಿ ಬರಲಿಲ್ಲ. ಗೈಸ್ ನೋಡಿ, ಇವಾಗ ಒಂದು ಕಾಫಿ ಡೇ ಬರುತ್ತೆ. ಇದು ನಮ್ಮ ಅಡ್ಡ ಗೈಸ್. ಅದು ನಮ್ಮ ಮಚ್ಚ ಕಾಣಿಸ್ತಾನ ಅಂತ ನೋಡಿದೆ ಝೂಮ್ ಹಾಕಿ. ಇಲ್ಲ, ಕಾಣಿಸ್ತಾ ಇಲ್ಲ. ಪೂಜೆಗೆ ಒಂದು ಡೌಟ್ ಇದೆಯಂತೆ. ಏನು ಪೂಜಾ? ಸಾಗರು ಸುಖಸಾಗರ್ ಎರಡೂ ಒಂದೇನಾ, ಬೇರೆ ಬೇರೆನಾ ಅಂತ ಕೇಳ್ತಾ ಇದ್ದಾಳೆ. ಎರಡರಲ್ಲೂ ಸಾಗರ್ ಇದೆಯಂತೆ, ಅದಕ್ಕೆ ಎಲ್ಲ ಸಾಗರು ಒಂದೇನಾ ಅಂತ. ನೋಡಿ ಗೈಸ್, ನಾನಂದರೆ ಎಷ್ಟು ಪ್ರೀತಿ ಅಂತ ನನ್ನ ತಂಗಿಗೆ. ಪಾಪ ನನ್ನ ಕಾಲಿಗೆ ಎಲ್ಲಿ ನೋವಾಗುತ್ತೋ ಅಂತ ಅವಳು ಕಾಲ ಮೇಲೆ ಇಡ್ಸ್ಕೊಂಡು ಒಚ್ತಾ ಇದ್ದಾಳೆ. ಪಾಪ ಎಷ್ಟು ಅದೃಷ್ಟ ಮಾಡಿದ್ದೆ ನಾನು ಅಂದರೆ. ಅದಕ್ಕೆ ನಿಮ್ಮನ್ನು ಹುಡ್ಕೊಡಿ ನೋಡಿ ಹೇಳಿದ್ದೀವಿ. ಯಾವ್ದಾರು ಇದ್ರೆ ಫೋನ್ ಮಾಡಿ. ಹ್ಞೂ ಅಂಕಲ್, ವಯಸ್ಸಾಯ್ತು, ಮದುವೆ ಆಗಬೇಕು. ಜೋಕ್ಸ್ ಯಾಕೆ ಮಾಡೋಣ? ನಿಜವಾಗ್ಲೂ ನಾನು ನೋಡಿದ್ರೆ ಮದುವೆ ಆಗಿರಂಗೆ ಕಾಣಿಸ್ತೀನ? ಅಲ್ಲಿ ಇಳಿದ್ಮೇಲೆ ತೋರಿಸ್ತೀನಿ. ಫೋಟೋ ಗಿಟ್ಟ ಕಳಿಸ್ಲಾ? ಊರ್ ಕಡೆ ಚೆನ್ನಾಗಿ ಜಮೀನ್ ಇರ್ಬೇಕು. ಅಪ್ಪ ಅಮ್ಮ ಒಂಚೂರಾದ್ರೂ ಓದಿರ್ಬೇಕು. ಅಪ್ಪ ಅಮ್ಮ ಅಂದ್ರೆ ಅಂಕಲ್, ನಾನು ಹಳ್ಳಿಲಿ ಬೆಳೆದೇ ಇಲ್ಲ. ಈಗೀಗ ನಮ್ಮ ಸ್ವಂತ ಅಕ್ಕನ ಮಕ್ಕಳು ಕೊಟ್ಟೈತೆ. KSRTC ಆಮೇಲೆ ಅವರು ಮಾಸ್ಟ್ರು. ಅದೇ ನಾವು ಹೊರಗಡೆ ಗೊತ್ತಾಗಲ್ಲ. ಜಮೀನು ಇರಬೇಕು, ವಿದ್ಯಾವಂತ ಆಗಿರ್ಬೇಕು. ಅಂದ್ರೆ ತೀರಾ ಏನ್ ಡಿಗ್ರಿ ಮಾಡಿರ್ಬೇಕು ಅಂತಲ್ಲ, ಸ್ಕೂಲ್ ಆದ್ರೂ ಓದ್ಕೊಂಡಿರ್ಬೇಕು. ತೀರಾ ಹಳ್ಳಿಯವರಾದ್ರೆ ನಂಗೂ ಅಭ್ಯಾಸ ಇಲ್ವಲ್ಲ, ಕಷ್ಟ ಆಗುತ್ತೆ ಜೊತೆಗಿರಕ್ಕೆ ಅಷ್ಟೇ. ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸ್ಬೇಕು. ಸಂಜೆ ಆದರೆ ಮಟ್ಟಿಗೆ ಓದಬೇಕು. ನೋಡಿ ಗೈಸ್, ಪೂಜಾ ಅವ್ರ ಮನೆ. ದಿಸ್ ಇಸ್ ಪೂಜಾ ಫ್ರಮ್ ಮಾದಾಪುರ, ತೊಟ್ಟಿ ಮನೆಯವರು ಅವ್ರ ಮನೆ. ಗಾಲಿಟ್ ಎಂಟ್ರಿ ಕೊಡೋಣ ಪೂಜಾ. ತುಂಬ ಸ್ಟಾಕ್ ಇಟ್ಟಿದ್ದಾರೆ. ಸ್ಟಾಕ್ ಏನಿದು? ಇದು ಪೂಜಾ ಇದೆ ತಿನ್ನೋದು ಊರಿಗೆ ಬಂದರೆ. ಹೋಮ್ ಟೂರ್ ಬೇಕಾದ್ರೆ ಹೇಳಿ ಪೂಜಾ ಅವ್ರ ಮನೆದು, ಆಮೇಲೆ ಮಾಡ್ತೀವಿ. ಏನು ಬಿಲ್ಡಪ್ಪಲ್ಲಿ ಆಟೋ ಡ್ರೈವರ್ ನಂಬರ್ ಇಸ್ಕೊಂಡು ಬಂದ್ಬಿಡ್ತಾರೆ ಪಿಕ್ ಮಾಡೋಕ್ಕೆ ಅಂದರು. ಇವಾಗ ನೋಡಿದ್ರೆ ಆಟೋ ಡ್ರೈವರು ಇಲ್ಲ. ನಮ್ಮತ್ತೆ ಯಾವುದೋ ಏರೋಪ್ಲೇನ್ ಕರೆಸ್ತಾ ಇದ್ದೀನಿ, ಅದ್ರಲ್ಲಿ ಹೋಗೋಣ ಅಂದರು. ಅದಕ್ಕೆ ಕಾಯ್ತಾ ಇದ್ದೀವಿ ಅಲ್ವತ್ತೆ? ನಮ್ದೊಂದು ಸ್ಪೆಷಲ್ ಗಾಡಿ ಇದೆ, ಇದ್ರಲ್ಲಿ ಕುತ್ಕೊಂಡ್ರೆ ಯಶವಂತ್ ಬಿಡ್ತಾನಂತೆ. ಹೆಂಗ್ ಓಡಿಸೋದು ಅಂತ, ಇದು ಹೆಂಗ್ ಓಡ್ಸೋಕ್ಕಾಗುತ್ತೋ ನೀನು ತಳ್ಬೇಕಷ್ಟೇ. ನೋಡಿ ಗೈಸ್, ಇಬ್ರು ಟ್ವಿನ್ನಿಂಗ್ ಮಾಡಿದ್ದೀವಿ. ಬ್ಲ್ಯಾಕ್ ಸ್ಯಾರಿ ಚೆನ್ನಾಗಿದೆ, ರೆಡ್ ಸ್ಯಾರಿ ಚೆನ್ನಾಗಿದೆ ಅಂತೆಲ್ಲ ಹೇಳಂಗಿಲ್ಲ. ಎರಡು ಇಬ್ರದ್ದು ಸ್ಯಾರಿ. ಹೌದು, ಬ್ಲೌಸ್ ಆಗುತ್ತೆ.
ಸ್ಯಾರಿ ಚೆನ್ನಾಗಿದೆಯಾ? 2 ವರ್ಷ ಆಗಿದೆ ತೊಗೊಂಡು. ಇವಾಗ ಬ್ಲೌಸ್ ಎಲ್ಲ ನಮ್ಮ ಟೇಲರ್ ಬ್ಲೌಸ್ ಕೊಡೋಕೆ 3 ತಿಂಗಳು ತೊಗೊಂಡಿದ್ದಾರೆ. ಈಗೇನೋ ಅದಕ್ಕೆ ಜಾತಕ ಕೂಡಿ ಬಂದು ಈ ಮದುವೆ ರಿಸೆಪ್ಷನ್ಗೆ ಹಾಕೊಂಡಿದ್ದೀವಿ. ನೀವು ವ್ಯವಸ್ಥೆ ಮಾಡಲಿಲ್ಲ ಮಾವ, ನೀವು ವ್ಯವಸ್ಥೆ ಮಾಡದೇ ಇರೋದಕ್ಕೆ ನಾವಿಲ್ಲಿ ರಿಸೆಪ್ಷನ್ 7:15 ಸ್ಟಾರ್ಟ್ ಆಗುತ್ತೆ. 7:50 ಮನೇಲೇ ಇದ್ವಿ. 1 ಅವರ್ ಬೇಕು ಮಾವ ಹೋಗೋಕ್ಕೆ. ನಮ್ಮ ಮಾವ ಎಲ್ಲನೂ ಮಾಡ್ತೀನಿ ವ್ಯವಸ್ಥೆ ಅಂದರು. ರೆಡಿ ಮಾಡಿಸ್ಬಿಟ್ಟು ರೋಡಲ್ಲಿ ನಿಲ್ಲಿಸೋರೆ. ಇದೇನಾ ಮಾವ ಮನೆಗೆ ಬಂದರೆ ಮರ್ಯಾದೆ ಕೊಡೋದು? ಇಷ್ಟೇನಾ? ಇಲ್ಲಿ ನೋಡಿ ಗೈಸ್, ಪಾಪ ನಮ್ಮ ಹುಡುಗ ಊರು ಬಿಟ್ಟು ಹೋಗ್ತೀನಿ ಗೈಸ್, ನನಗೆ ಮೂಲೆಯಲ್ಲಿ ನೋಡ್ಕೊಳ್ಳಿ. ಹೌದು, ನಾವು ಎಲ್ಲಿಗೆ ಬಂದಿದ್ವಿ ಅಂತ ಹೇಳೋದು ಮರ್ತೋಗಿತ್ತು. ಸೊ ನನ್ನ ತಂಗಿದು ಮೈದ್ನ ಮದುವೆ ರಿಸೆಪ್ಷನ್ ಇವತ್ತು ಹಾಸನಲ್ಲಿ. ಸೊ 3 ಜನ ಅಲ್ಲಿ ಬಂದಿದ್ವಿ. ಇವಾಗ ರಿಸೆಪ್ಷನ್ ಮುಗೀತು, ಹೊಟ್ಟೆ ತುಂಬ ರಿಸೆಪ್ಷನ್ ಊಟ ಆಯಿತು. ಇವಾಗ ನಮ್ಮ ಮಾವನ ಮನೆಗೆ ಹೋಗಬೇಕು ಚನ್ನಪಟ್ಟಣಕ್ಕೆ. ಇಲ್ಲಿಂದ ಒಂದು 1/2 hour 45 minutes ಸೊ ಆಟೋ ವೆಯ್ಟ್ ಮಾಡ್ತಾಯಿದೆ. ಕ್ವಿಕ್ಕಾಗಿ ಒಂದು ಅಪ್ಡೇಟ್ ಕೊಟ್ಬಿಡೋಣ. ಅವಾಗಿಂದ ವೀಡಿಯೋ ಮಾಡೋದೇ ಮರ್ತೋಗ್ಬಿಟ್ಟಿತ್ತು. ಗೈಸ್, ನಾವಿಬ್ರು ಹೆಂಗೆ ಕಾಣಿಸ್ತಾ ಇದ್ದೀವಿ? ಮುಂದೆ ನಮ್ಮ ರಿಸೆಪ್ಷನಲ್ಲೂ ಹಿಂಗೆ ಕಾಟ ಕೊಡ್ತಾ ಇರ್ತಾರೆ. ಫ್ಯಾಮಿಲಿ ಫೋಟೋ, ಆ ಫೋಟೋ ನೋಡಿ. ಹುಡುಗ ಹುಡುಗಿ ನೋಡ್ಕೊಂಬಿಡಿ, ಕಾಣಿಸಿದ್ರೆ ಕಾಪಿರೈಟ್ ಬರುತ್ತೆ. ಸೊ ಕಟ್ ಮಾಡ್ತಾ ಇದ್ದೀನಿ ಗೈಸ್. ನೋಡಿ, ಓವರ್ ಆ್ಯಕ್ಟಿಂಗಲ್ಲಿ ಬ್ಯಾಗ್ ಒಳಗಡೆ ತೊಗೋಬಾರು ಅಂದರೆ ಯಾರಾದರೂ ನೋಡಿಬಿಡ್ತಾರೆ ಅಂದ್ಬಿಟ್ಟು ಕಾರಲ್ಲಿ ಇಟ್ಟೋಗಿದ್ದಾನೆ. ನನ್ನ ಮೈದ್ನನ್ನ ಕಾರು, ನನ್ನ ತಂಗಿ ಗಂಡನ ಕಾರಲ್ಲಿ. ಈಗ ನೋಡಿದ್ರೆ ಅವ್ರು ಊಟ ಮಾಡ್ತಾಯಿದ್ದಾರೆ. ಯಾರೋ ಒಳ್ಳೆ ಲೈಟ್ ಕೊಡ್ತಾ ಇದ್ದಾರೆ ಗೈಸ್ ನನಗೆ. ಅವ್ರು ಊಟ ಮಾಡ್ತಾಯಿದ್ದಾರೆ. ಸೊ ಕಾರ್ ಕೀ ಇಲ್ಲ, ಎಲ್ಲರೂ ನಮ್ಮನ್ನ ಬಿಟ್ಟೋಗ್ಬಿಟ್ರು, ನೀವು ಆಮೇಲೆ ಬನ್ನಿ ಅಂತ. ರೋಡಲ್ಲಿ ಕೂತ್ಕೊಂಡು ನಾವು ಲಿಟ್ರಲಿ ರೋಡಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೀವಿ. ಕಾರ್ ಅವ್ರು ಲೈಟಿಂಗ್ ಚೆನ್ನಾಗಿ ಕೊಡ್ತಾಯಿದ್ರು ಗೈಸ್, ಮೂವ್ ಆಗಿಬಿಟ್ರು. ಬಟ್ ಅಲ್ಲ, ಐ ಥಿಂಕ್ ವಿ ಸ್ಟಿಲ್ ಲುಕ್ ಪ್ರಿಟಿ. ಯಶ್ವಂತ್ ನಾವು ಸ್ವಲ್ಪ ಇಗ್ನೋರ್ ಮಾಡಿ, ಬಟ್ ವಿ ಲುಕ್ ಪ್ರಿಟಿ. ಪೂಜಾನು ಇಗ್ನೋರ್ ಮಾಡ್ಬೋದು, ಏನು ತೊಂದರೆ ಇಲ್ಲ ಗೈಸ್. ನೋಡಿ, ಅದೇ ಕಾರಲ್ಲಿ ನಮ್ಮ ಬ್ಯಾಗ್ ಉಂಟು. ಕಾರು ನಮ್ಮ ಕಣ್ಮುಂದೆ ಉಂಟು. ಬಟ್ ಕಾರ್ ಓಪನ್ ಮಾಡಿ ಬ್ಯಾಗ್ ತೊಗೊಳಕ್ಕೆ ಕೀ ಇಲ್ಲ. ಕೀ ಕೊಡೋರು ಊಟ ಮಾಡ್ತಾಯಿದ್ದಾರೆ. ಹಾಗಾಗಿ ನಾವು ರೋಡಲ್ಲಿ ಕುತ್ಕೊಂಡು ಹೋಗೋ ಬರೋರೆಲ್ಲ ನೋಡಿಕೊಂಡು ಯಾವ ಕಾರ್ ಹೋಗ್ತಾಯಿದೆ, ಯಾವ ಗಾಡಿ ಹೋಗ್ತಾಯಿದೆ ಅಂತ. ನೋಡಿ ಗೈಸ್, ನಾವು ಬಂದು ಚೌಟ್ರಿ ಇದೇನೆ. ಇಟ್ ಇಸ್ ಕಾಲ್ಡ್ ಪ್ರಸನ್ನ ಗಣಪತಿ ಮಂಗಳ ಮಂದಿರ ಅನಿಸುತ್ತೆ. ಚೆನ್ನಾಗಿದೆ. ಇಲ್ಲಿ ದೇವಸ್ಥಾನ ಉಂಟು, ಚೌಟ್ರಿ ಉಂಟು, ದೊಡ್ಡದಾಗಿ ಪಾರ್ಕಿಂಗ್ ಉಂಟು. ಯಾರಿಗಾದ್ರೂ ಹಾಸನ ಚೌಟ್ರಿ ಬೇಕಾದರೆ ತಣ್ಣೀರಳ ರೋಡ್, ಬೇಲೂರು ರೋಡಲ್ಲ ಅಪ್ಪು ಇದು, ಬೇಲೂರು ರೋಡಲ್ಲಿ ವಿಜಯನಗರಲ್ಲಿ ಚೌಟ್ರಿ ಇದೆ. ನೈಸ್ ಚೌಟ್ರಿ. ಯಾಕೋ ಚೆನ್ನಾಗಿ ಬರ್ತಿಲ್ಲ ಕಣೆ. ಯಶೋದು ಪ್ರಾಬ್ಲಮ್ ಏನು ಗೊತ್ತಾ, ಮದುವೆ ಮನೆಯಲ್ಲಿ ನಾವು ಕುತ್ಕೊಂಡ್ಬಿಟ್ಟು ಡಿಸ್ಕಸ್ ಮಾಡ್ತಾ ಇರ್ತೀವಲ್ಲ, ಅವ್ರ ಸೀರೆ ನೋಡು ಚೆನ್ನಾಗಿದೆ, ಅವ್ರ ಒಡವೆ ನೋಡು ಚೆನ್ನಾಗಿದೆ, ಇಲ್ಲ ಅವ್ರು ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಂತ. ನಾನು ಪೂಜಾ ಸೇಮ್ ಸ್ಯಾರಿ, ಬಟ್ ಅವಳು ರೆಡ್ಡಲ್ಲಿ ನಾನು ಬ್ಲ್ಯಾಕಲ್ಲಿ ಹಾಕ್ಕೊಂಡಿದ್ದೀವಿ. ಅದಕ್ಕೆ ಯಾರೋ ಇಬ್ಬರು ಆಂಟಿದ್ದೀರು ಫುಲ್ ನಮ್ಮನ್ನ ಟಾಪ್ ಟು ಬಾಟಮ್ ಗುರಾಯಿಸ್ತಾ ಇದ್ರು. ನಿಮ್ಮನ್ನೆಲ್ಲ ಕಣೆ ಅವ್ರು ಯಾರು ಬೇರೆಯವ್ರನ್ನ ನೋಡ್ತಿದ್ರು, ಅದು ಸೀರೆ ನಾವು ಅನ್ಕೊಂಡು ಎಲ್ಲ ಹೆಂಗೋಸ್ತ್ರಿ ಒಂದೇ ಅಂತ. ಅವ್ರು ಹಾಕಿರೋದೇ ಸೀರೆ, ಇನ್ನೊಬ್ರು ಸೀರೆ ನೋಡೋದಿರುತ್ತೆ ಅದರಲ್ಲಿ. ಹೆಂಗಂದ್ರೆ ನೆಕ್ಸ್ಟ್ ಟೈಮು ಓಕೆ ಚೆನ್ನಾಗಿದೆ ಅನ್ಸಿದ್ರೆ ಅವ್ರಿಗೂ ಅದನ್ನ ತಗೋಬೋದು ಅನ್ನೋ ಥರ ನೋಡ್ತಿರ್ತೀವಿ ನಾವು. ಅವ್ರನ್ನ ಏನೋ ನೋಡ್ಬೇಕಂತ ಅಲ್ಲ ನೋಡೋದು. ಹಾಂ, ನೆಕ್ಸ್ಟ್ ಟೈಮ್ ನಮ್ದು ಯಾವ್ದಾದ್ರು ಫಂಕ್ಷನ್ಗೆ ಈ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ. ಬಿಕಾಸ್ ಯೂಶಲಿ ಸೀರೆಗಳಲ್ಲಿ ಏನಾಗುತ್ತೆ ಗೊತ್ತಾ, ಶಾಪ್ಸಲ್ಲಿ ನೋಡಿದಾಗ ಸ್ಯಾರೀಸ್ ಇಷ್ಟ ಆಗಲ್ಲ. ಅಯ್ಯೋ ಇದೇನು ಹಿಂಗಿದೆ ಕಲರ್. ಬಟ್ ಬೇರೆ ಯಾರಾದರೂ ಹಾಕೊಂಡಿರೋದು ನೋಡಿದ್ರೆ ಈ ಚೆನ್ನಾಗಿದೆ ಅಲ್ವಾ ಈ ಕಾಂಬಿನೇಷನು ಅನ್ಸುತ್ತೆ. ಸೊ ಫ್ಯೂಚರಲ್ಲಿ ಇವ್ಳು ಹೆಂಗೆ ಸಿಕ್ಬಿಡ್ತಿದ್ದು, ನಾನು ನೋಡಿದ 4-5 ತಿರುಗಿದ್ದೆ ಮಾರ್ಕೆಟಲ್ಲಿ, ನನಗೆ ಸಿಕ್ಲಿಲ್ಲ. ಇವ್ರಿಗೆ ಹೆಂಗೆ ಸಿಕ್ಬಿಡ್ತು, ಯಾವ ಅಂಗಡಿ ಹೋಗ್ತಾನೆ ನೋಡ್ಬೇಕಲ್ಲ ಇವಳನ್ನ ಅಂತ. ಅದೇನು ಕಲರ್ ಕಾಂಬಿನೇಷನು. ಇವ್ರ ಗಂಡಸರು ಯಾವ್ದಾದ್ರು ಇವ್ರ ಗಂಡಸರು ಬೇರೆ ಯಾರಾದ್ರೂ ಹುಡುಗ ಹುಡುಗಿ ಹೋಗ್ತಾ ಇದ್ರೆ ಈ ನನ್ನ ಮಗಂಗೆ ಹೆಂಗ್ ಸಿಕ್ಬಿಟ್ಲಿ ಇವಳು, ಸಖತ್ತಾಗೋಳಲ್ಲ, ಇವನೊಳ್ಳೆ ಪೆಂಗ ಇದ್ದಂಗಿದ್ದಾನೆ ಅಂತ ಯೋಚನೆ ಮಾಡಲ್ವಾ? ಏನಿಲ್ಲ, ಅವ್ನ ಹಣ್ಣಲ್ಲಿ ಬಡ್ದಿದ್ದ ಅವನ್ಗಪ್ಪ, ಅವ್ನು ಗಂಡಸಲ್ಲ ಪಾಪ, ಅವ್ನು ಖುಷಿ ಅವನಿಗೆ. ಯಾಕೆ ಅವ್ನು ಹೊಟ್ಟೆ ಮೇಲೆ ಬಟ್ಟೆ ಹಾಕ್ಬೇಡ, ನೀನು ಆಲ್ರೆಡಿ ತುಂಬಾ ಒಳ್ಳೆಯವನಾಗಿದ್ಯಾ. ಫಸ್ಟ್ ವಿಡಿಯೋದಲ್ಲೇನೆ ಪ್ಲೀಸ್ ಡೋಂಟ್ ಟ್ರೈ ಟು. ಎಲ್ಲರೂ ಯಶವಂತ್ ಸೋ ಕ್ಯೂಟ್, ಸಖತ್ತಾಗಿರೋ ಗಿಫ್ಟ್ ತಂದಿದ್ದಾನೆ ಗೈಸ್. ನೀವು ಯೋಚನೆ ಮಾಡಿ. ಸೆಂಟರ್ ಕುತ್ಕೊಂಡು ಐ ಆಮ್ ಸೆಂಟರ್ ಆಫ್ ಅಟ್ರಾಕ್ಷನ್. ಅದಕ್ಕೆ ನಾವು ನಮಗೆ ದೃಷ್ಟಿ ಆಗಬಾರ್ದು ಅಂತ ಮಧ್ಯದಲ್ಲಿ ಕೂರಿಸ್ಕೊಂಡಿದ್ದಲ್ಲ. ಆಲ್ಸೋ ಎಲ್ಲರೂ ಲೈಕ್ ಅವ್ನು ಕ್ಯೂಟ್ ಆಗಿರೋ ಗಿಫ್ಟ್ ತಂದಿದ್ದಾನೆ, ಅವ್ನು ಹುಡುಗಿರಿಗೆ ತರಬೇಕು ತಂದಿದ್ದಾನೆ. ಆಲ್ಸೋ ಆ ಚಾಲೆಂಜ್ದು ಮೇನ್ ಮೋಟಿವ್ ಬಂದ್ಬಿಟ್ಟು ಕ್ಯೂಟ್ ಆಗಿರೋ ಗಿಫ್ಟ್ ಕೊಡೋದಲ್ಲ, ಫನ್ನಿ ಆಗಿ ರಿಲೇಟೇಬಲ್ ಆಗಿ ಸ್ವಲ್ಪ ಕಾಲೆಳೆ ತರ ಗಿಫ್ಟ್ ಕೊಡಬೇಕು. ಫನ್ ಎಲಿಮೆಂಟ್ ತರಬೇಕು. ನಮ್ಮ ಮನೇಲಿ ತುಂಬಾ ಬ್ರಷ್ ಇದೆ, ನಮ್ಮ ಅಂಗಡಿಯಲ್ಲಿ ಆಗಿದ್ದೇನು ಗೊತ್ತಾ, ವೇಸ್ಟ್ ಆಗೋದು, ಬರೀ ತಿನ್ನೋದು ತರಬಾರ್ದು ಅಂತ. ಅದು ಬಂದ್ಬಿಡುತ್ತೆ, ತಿನ್ನೋದು ತರಬಾರ್ದು, ವೇಸ್ಟ್ ಆದ್ರೆ ತರಬಾರ್ದು ಅಂದ್ರು.
ನಾನು ಫುಲ್ ಸೀರಿಯಸ್ ಆಗಿ ತೊಗೊಂಡಿವ್ರು ಇವ್ರು ಏನು ಗೊತ್ತು ನನಗೆ ಬಂಗ್ನಾಮ್ ಆಗ್ತಾರೆ ಇವರು ಅಂತ ಎಲ್ಲ ಚೆನ್ನಾಗಿ ತರ್ಸ್ಕೊಂಡ್ಬಿಟ್ರು. ನನಗೆ ಬಟ್ಟೆ ತೊಳೆಯೋದು, ತಟ್ಟೆ, ತಿನ್ನೋ ಲೋಟ, ಫ್ರೂಟ್ ಇತ್ತಂದ್ರೆ ನಾನು ಏನು ಮಾಡೋಣ. ಆಲ್ಸೋ ಯಶವಂತ್ ಮಾತಾಡ್ತಾ ಯಾಕೆ ಕೆಳಗೆ ನೋಡ್ತಾ ಇದ್ದಾನೆ ಅಂದರೆ ಇದು ಪ್ರೋ ಬಾಯ್ಸ್ ಥಿಂಗ್. IPL ನಡೀತಾ ಇದೆ, IPL ಸೀಸನ್ ಅಲ್ಲ, IPL ಬರ್ತಾರೆ, ಅಡ್ವರ್ಟೈಸ್ಮೆಂಟ್ ಬರ್ತಾ ಇದೆ. ಅಡ್ವರ್ಟೈಸ್ಮೆಂಟ್ ಓವರ್ ಆಯಿತು. ನೋಡೋಣ ನಮ್ಮ ಕನ್ನಡಿಗ ರಾಹುಲ್ ಹೊಡಿತಾನ, KL ರಾಹುಲ್ ಚೇಸ್ ಮಾಡ್ತಾನ ಅಂತ. ಸಾರಿ, ಇಲ್ಲಿ ತುಂಬ ಜನಕ್ಕೆ ಕಾಂಟ್ರವರ್ಸಿ ಅಂತ ಅನ್ನಿಸ್ಬೋದು, ಬಟ್ ನಾನು CSK ಫ್ಯಾನ್, ಅವರಿಬ್ಬರು MI ಫ್ಯಾನ್. ನಾವು MI ಇಲ್ಲ ಅಂದ್ರೆ RCB ಫ್ಯಾನ್. ನಾವು ಹಂಗೆಲ್ಲ ಇಲ್ಲ ಅಂದರೆ ಪಲ್ಲ ಅಂದರೆ ಇಲ್ಲ. ನಾವು RCB ಫ್ಯಾನ್ನೇ, ಬಟ್ ಐ ಆಮ್ ನಾಟ್ RCB ಹೇಟರ್, ಬಟ್ ಐ ಆಮ್ ನಾಟ್ ಎನ್ RCB ಸಪೋರ್ಟರ್ ಆಸ್ ವೆಲ್. ಏನು ಮಾಡೋಕ್ಕಾಗಲ್ಲ, ನನಗೆ ಧೋನಿ ಇಷ್ಟ. ಯಾರು ಏನೇ ಹೇಳಿದ್ರು ಒಂದಿಷ್ಟು ಕುಯ್ತಾರೆ. ಅವ್ರಿಗಿರೋದು ಎರಡೇ ಹೇಳೋಕ್ಕೆ ಕಾಂಟ್ರವರ್ಸಿ. 2 ವರ್ಷ ಎಲ್ಲೋಯ್ತು, 2 ವರ್ಷ ಎಲ್ಲೋಯ್ತು, 2 ವರ್ಷ ಹೋಯ್ತು, ಅದು ಮುಗ್ದೋಯ್ತು ಬಿಡಿ. ಇದು ಕಮೆಂಟ್ ಪಕ್ಕ ಬರುತ್ತೆ, ಇದನ್ನ ಹಾಕೋದಿಲ್ಲ, ಡಿಲೀಟ್. ಇಲ್ಲ ಗೈಸ್, ನಾನು ಹಾಕ್ತೀನಿ. ಇದಕ್ಕಾದ್ರೂ ಸ್ವಲ್ಪ ಇಂಟ್ರಾಕ್ಷನ್ಸ್ ಇರಲಿ ವಿಡಿಯೋದಲ್ಲಿ. ಈ ಕಾಂಟ್ರವರ್ಸಿ ಬರೀ ಬೈಯೋದೇ ಇರುತ್ತೆ. ಯಾಕಿದ್ದೀರಾ ಬೆಂಗಳೂರಲ್ಲಿ, ಯಾಕೆ ಕರ್ನಾಟಕದಲ್ಲಿ ಇದ್ದೀರಾ? ನನಗೆ ಬೆಂಗಳೂರು ಅಂದರೆ ತುಂಬ ಇಷ್ಟ, ಕರ್ನಾಟಕ ಅಂದರೆ ತುಂಬ ಇಷ್ಟ, ಕನ್ನಡ ಅಂದರೆ ತುಂಬ ಇಷ್ಟ. ನಮ್ಮ ಆಫೀಸಲ್ಲೂ ನಾವು ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಟ್ ಮಾಡ್ತೀವಿ. ನಾನು ಲಾಸ್ಟ್ ಟೈಮ್ ಕಪ್ ಹೊಡೆದಾಗ ತುಂಬ ಸೆಲೆಬ್ರೇಟ್ ಮಾಡಿದ್ವಿ. ಹೌದು, ಇಲ್ಲ ಲಾಸ್ಟ್ RCB ಕಪ್ ಹೊಡೆದಾಗ ನಮ್ಮ ಅಪ್ಪನ ಜೊತೆ ಬಿಯರ್ ಶೇರ್ ಮಾಡ್ಕೊಂಡು ಸೆಲೆಬ್ರೇಟ್ ಮಾಡಿದ್ದೀವಿ. ನಾನು ಪೂಜಾ, ನನ್ನ ಕಣ್ಣಲ್ಲಿ ನೀರಿತ್ತು. ಐ ವಾಸ್ ಕ್ರೈಯಿಂಗ್, ಐ ವಾಸ್ ಸೆಲೆಬ್ರೇಟಿಂಗ್, ಐ ವಾಸ್ ವಿತ್ ದೆಮ್. ನನಗೆ ಐ ಆಮ್ ನಾಟ್ ಅಗೇನ್ಸ್ಟ್ RCB, ಬಟ್ ನಾನು CSK ಸಪೋರ್ಟರ್ ಅಂತಲೂ ಹೇಳಲ್ಲ, ಫ್ಯಾನ್ ಅಂತಲೂ ಹೇಳಲ್ಲ. ಅದಕ್ಕೂ ನಂಗೆ ತುಂಬ ಜನ ಬೈತಾರೆ ನನ್ನ ಫ್ರೆಂಡ್ಸು. ನಾನು ಧೋನಿ ಫ್ಯಾನ್, ನಾನು CSK ಫ್ಯಾನು ಅಲ್ಲ, ನಾನು ಧೋನಿ ಫ್ಯಾನ್. ಆ್ಯಂಡ್ ಐ ಆಮ್ ನಾಟ್ ಅ ಕ್ರಿಕೆಟ್ ಫ್ಯಾನ್. ನಾನು ಕ್ರಿಕೆಟ್ ಬಗ್ಗೆ ಏನೂ ಗೊತ್ತೂ ಇಲ್ಲ, ಕ್ರಿಕೆಟ್ ಫ್ಯಾನು ಅಲ್ಲ. IPL ಇನ್ಫ್ಯಾಕ್ಟ್ ನಾನು ನೋಡೋದು ಇಲ್ಲ. CSK ಮ್ಯಾಚ್ ಇದ್ರೂ ನಾನು ನೋಡಲ್ಲ. ನಂಗೆ ಧೋನಿನ ಸ್ಕ್ರೀನ್ ಮೇಲೆ ನೋಡೋಕೆ ಇಷ್ಟ. ಐ ಲವ್ ಧೋನಿ. ಗೊತ್ತಿಲ್ಲ ಅಂದ್ರೆ ಇಷ್ಟು ಬಿಡ್ತಾವಳೆ. ಇನ್ನು ಗೊತ್ತಿದ್ರೆ ಇನ್ನೂ 5 ನಿಮಿಷ ಲೆಕ್ಚರ್ ಕೊಟ್ಟಿರೋಳು. ಬೆಟರ್ ಇವ್ಳು ಗೊತ್ತಿಲ್ಲ ಅಂದರೆ ಬೆಟರ್ ಇವಳಿಗೆ. ಇನ್ನು ಗೊತ್ತಿದ್ರೆ ಇನ್ನೆಷ್ಟು ಮಾತಾಡ್ತಿರೋಳು. ಪಾಪ ಧೋನಿ ಅಂದು ಇಂಜುರಿ ಮಾಡಿ 2 ವಾರ ಕುಣಿಸ್ಬಿಟ್ರು. ದೃಷ್ಟಿ ಆಗ್ಬಿಡಿದೆ ಗೈಸ್, ದೃಷ್ಟಿ ಆಗ್ಬಿಡಿದೆ. ಆ ಏಜಲ್ಲಿ ಆಚೆ ಬಂದುಬಿಟ್ಟು ಒಂದು 500 ಮೀಟರ್ ಹೋಗಿ ಅಂಗಡಿಯಲ್ಲಿ ಏನೋ ತೊಗೊಂಬನ್ನಿ ಅಂದ್ರೇ ಆಗ್ತಾರಲ್ಲ ಕೆಲವರಿಗೆ. ಅವ್ರು ಆಡ್ತಿದ್ದಾರಲ್ಲ, ಆ ಸ್ಪಿರಿಟಿಗೆ ಕೊಡಬೇಕು. ಅದನ್ನು ಬಿಟ್ಬಿಟ್ಟು ಏನೋ ನೆಗೆಟಿವ್ ಆಗಿ ಹೇಳ್ಬೇಕು, ಟ್ರೋಲ್ ಮಾಡಬೇಕು ಅಂತ. ಓಕೆ, ನಮ್ಮ ವಿಡಿಯೋ ಯಾಕೋ ತುಂಬ ಕಾಂಟ್ರವರ್ಷಿಯಲ್ ಕಡೆಗೆ ಹೋಗ್ತಾ ಇದೆ. ಇಲ್ಲ, ನಾನು ಇದನ್ನು ಹಾಕ್ತೀನಿ, ಎಡಿಟ್ ಮಾಡಲ್ಲ. ಸೊ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ದಿಸ್ ವಾಸ್ ಆರ್ ಡೇ. ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇದೆ. ಬೆಳಗ್ಗೆ 50 ವರ್ಷದಲ್ಲಿ ಏನು ಸಂಪಾದನೆ ಮಾಡ್ತಾರೆ ಜನ, ನಾನು ಈಗಲೇ ಸಂಪಾದನೆ ಮಾಡಿದ್ದೀನಿ. ಕಾಯಿಲೆಗಳನ್ನ, ಕೆಮ್ಮು, ಸೊಂಟ ನೋವು, ಕಾಲು ನೋವು, ಅದೆಲ್ಲ 40 ವರ್ಷಕ್ಕೆ ಬರುತ್ತೆ. ನನಗೆ 25 ವರ್ಷಕ್ಕೆ ಬಂದ್ಬಿಟ್ಟೈತೆ. ಓಕೆ ಗೈಸ್, ಲೆಟ್ಸ್ ಎಂಡ್ ಆರ್ ವಿಡಿಯೋ. ಬೆಳಗ್ಗೆ ಬೆಂಗಳೂರಿಂದ ಹೊರಟು ಹಾಸನಕ್ಕೆ ಬಂದು ಪೂಜಾ ಅವ್ರ ಊರು ಮಾದಾಪುರಕ್ಕೆ ಹೋಗಿದ್ವಿ. ಆ ಊರಲ್ಲಿದ್ದು ಏನಾದರೂ ವ್ಲಾಗ್ ಬೇಕಾದರೆ ಹೇಳಿ. ನೆಕ್ಸ್ಟ್ ಟೈಮು ಊರಿಗೆ ಹೋಗಿ, ಅದಕ್ಕಂತಲೇ ಒಂದು ವೀಕೆಂಡು ಪೂಜಾ ಅವ್ರ ಊರಿಗೆ ಹೋಗಿ ಹೋಮ್ ಟೂರ್ ಮಾಡಿ ಹೊಲದೆಲ್ಲ ಏನಾದರೂ ಡಿಫ್ರೆಂಟಾಗಿ ಟ್ರೈ ಮಾಡಿಬಿಟ್ಟು ವ್ಲಾಗ್ ಮಾಡ್ತೀವಿ. ಇವತ್ತಿಗೆ ಇಷ್ಟೇ. ಮದುವೆ ಮುಗೀತು, ರಿಸೆಪ್ಷನ್ ಮುಗೀತು. ದಟ್ಸ್ ಆಲ್ ವಿ ಕೇಮ್ ಫಾರ್. ಎಲ್ಲ ಮುಗಿಸ್ಕೊಂಡು ನಾಳೆ ಬೆಳಗ್ಗೆ 4 ಗಂಟೆಗೆ ನಮ್ಮ ಊರ ಕಡೆಗೆ ಹೋಗ್ತಾ ಇರ್ತೀವಿ ಗಾಯ್ಸ್. ಹಿಂಗೆ ಹೋಗಲ್ಲ, ಕೈ ಇಳಿಸ್ಬಿಟ್ಟು ಹೋಗ್ತೀವಿ, ನೋವಾಗುತ್ತೆ. ಓಕೆ ಬಾಯ್. ಸಬ್ಸ್ಕ್ರೈಬ್ ಮಾಡಿ, ಫನ್ ಕಂಟೆಂಟ್ ಹಾಕಕ್ಕೆ ಟ್ರೈ ಮಾಡ್ತೀವಿ. ಫನ್ ಕಂಟೆಂಟ್ ಹಾಕೋದು ಬಿಟ್ಟು ನಮ್ಗೇನು ಬೇರೆ ಬರೋಕ್ಕಲ್ಲ, ಅದೊಂದೇ ಬರೋದು. ಗೈಸ್, ಪೂಜಾ ಏನೋ ಡಿಫ್ರೆಂಟ್ ಆಗಿ ವ್ಲಾಗ್ ಎಂಡ್ ಮಾಡ್ತಾಳಂತೆ. ಅದಕ್ಕೋಸ್ಕರ ಅವಳಿಗೆ ಫುಲ್ ಸ್ಪಾಟ್ಲೈಟ್ ಕೊಟ್ಟಿದ್ದೀವಿ. ಕಮಾನ್ ಪೂಜಾ, ಲೈಟ್ ಕೊಡು ಅವಳಿಗೆ. ಹಾಯ್ ಗೈಸ್, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್. ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಬೆಳೆಸಿ, ಉಳಿಸಿ, ಕನ್ನಡನ ಬೆಳೆಸಿ.